ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ಹಾಗೂ ಶ್ರೀಕಾಂತ್ ಮೂಲಕ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಯಾಕೆ ಎಲ್ಲ ಕನ್ನಡಿಗರಿಗೂ ಅಂತ ಹೇಳ್ತಿದ್ದೀನಿ ಅಂದರೆ, ಕನ್ನಡದ ಅಭಿಮಾನದ ಆಸಕ್ತಿಯಿಂದ ನೋಡ್ತಾ ಇದ್ದೀರಿ ಅನ್ನುವ ಭಾವನೆಯಿಂದ ಎಲ್ಲರನ್ನೂ ಉದ್ದೇಶಿಸಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ರಾಜವಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬರೀ ಶ್ರೀಕಾಂತದಲ್ಲ, ಎಲ್ಲರದೂ ಪ್ರಶ್ನೆ ಆಗಿರಬಹುದು ಅನ್ನುವ ಊಹೆಯಿಂದ. ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ನೋಡಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ. ಬಾದಾಮಿ ಅನ್ನತಕ್ಕಂಥದ್ರ ಮೂಲ ಹೆಸರು ವಾತಾಪಿ ಅನ್ನತಕ್ಕಂಥದ್ದು. ಹೇಗೆ ವಾತಾಪಿ ಗಣಪತಿಂ ಭಜೇಹಂ ಅಂತ ಮುತ್ತುಸ್ವಾಮಿ ದೀಕ್ಷಿತರು ಆ ಗಣಪತಿಯನ್ನು, ಅಂದರೆ ಅವರ ಊರಿನಲ್ಲಿ ಸ್ಥಾಪನೆ ಮಾಡಿರತಕ್ಕಂತಹ ಈ ಬಾದಾಮಿಯ ಗಣಪತಿಯನ್ನು ನೋಡಿ ಆ ಕೃತಿಯನ್ನು ರಚನೆ ಮಾಡಿದರು ಅನ್ನತಕ್ಕಂಥದ್ದನ್ನೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಹಾಗೂ ಚಾಲುಕ್ಯರ ಬಗ್ಗೆ ಸ್ಥೂಲವಾಗಿ ಒಂದು ನೋಟವನ್ನು ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ಅದರೊಳಗೂ ವಿಶೇಷವಾಗಿ ಎರಡನೇ ಪುಲಿಕೇಶಿ, ವಿಕ್ರಮಾದಿತ್ಯ ಇವರ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಷ್ಟು ವಿಸ್ತರಿಸಿತ್ತು, ನರ್ಮದಾ ನದಿಯಿಂದ ಹಿಡಿದು ಕಂಚಿಯ ತನಕ ವಿಸ್ತರಿಸಿತ್ತು ಅನ್ನತಕ್ಕಂಥದ್ದನ್ನು ನಾನು ಹಿಂದಿನ ಸಲ ದಾಖಲು ಮಾಡಿದ್ದೇನೆ. ಈ ದಿವಸ ನಾವು ಗಮನಿಸಬೇಕಾದ್ದು, ಈ ಚಾಲುಕ್ಯರ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಸಿಕ್ಕಂತಹ ಪ್ರೋತ್ಸಾಹ. ಬರೀ ಪ್ರೋತ್ಸಾಹ ಅನ್ನುವುದಲ್ಲ, ಒಂದೆರಡು ಪ್ರಥಮಗಳನ್ನು ನಾವು ಗಮನಿಸಬೇಕಾಗಿದೆ. ಬರೀ ಸಾಹಿತ್ಯ ಅಂತಲ್ಲ, ಬಾದಾಮಿ ಚಾಲುಕ್ಯರ ಸಂದರ್ಭದಲ್ಲಿ ಕಲೆಯ ಸರ್ವಾಂಗೀಣ ಅಭಿವೃದ್ಧಿಯಾಗಿಬಿಡ್ತು. ಆ ಗುಹಾಂತರ ದೇವಾಲಯಗಳು, ಎಲ್ಲೋರ ಅಜಂತ ತನಕ ಬಾದಾಮಿದು ಇದ್ದೇ ಇದೆ. ಬಾದಾಮಿ ಗುಹಾಂತರ ದೇವಾಲಯ, ಅಲ್ಲಿ ಈಶ್ವರನಿಗೆ ಸಂಬಂಧಪಟ್ಟಿದ್ದು, ವಿಷ್ಣುವಿಗೆ ಸಂಬಂಧಪಟ್ಟಿದ್ದು, ಜೈನರಿಗೆ ಸಂಬಂಧಪಟ್ಟಿದ್ದು, ಬೌದ್ಧರಿಗೆ ಎಲ್ಲ ವಿಧವಾಗಿರತಕ್ಕಂಥ ಧರ್ಮಗಳಿಗೂ ಅವರು ಪೋಷಣೆಯನ್ನು ಕೊಟ್ಟಂತಹವರು. ಪ್ರಾರಂಭದಲ್ಲಿ ಅವರು ವಿಷ್ಣು ಭಕ್ತರಾಗಿದ್ದರು, ಆದರೆ ಬರ್ತಾ ಬರ್ತಾ ಅವರು ಶೈವ ಭಕ್ತರಾದರು. ಆದರೆ ಅನ್ಯ ಧರ್ಮಗಳಿಗೆ ಅಲಕ್ಷ್ಯ ಮಾಡಲಿಲ್ಲ ಅನ್ನತಕ್ಕದ್ದು. ಎಲ್ಲರಿಗೂ ತುಂಬ ಪುರಸ್ಕಾರವನ್ನು ಕೊಟ್ಟರು. ವಿಶೇಷವಾಗಿ ವೇದ ವಿದ್ಯೆಗೆ ಸುಮಾರು 400-500 ಜನ ಬ್ರಾಹ್ಮಣ ವಿದ್ವಾಂಸರುಗಳಿಗೆ ಆಶ್ರಯವನ್ನು ಕೊಟ್ಟಿದ್ರು ಇತ್ಯಾದಿ ವರ್ಣನೆ ಎಲ್ಲ ಬರುತ್ತೆ ಇಮ್ಮಡಿ ಪುಲಕೇಶಿಯ ಸಂದರ್ಭದಲ್ಲಿ. ಇದೆಲ್ಲದರ ಜೊತೆಗೆ ಸರಿಸುಮಾರು 8ನೇ ಶತಮಾನದ ಆಸುಪಾಸಿನಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ವ್ಯಕ್ತಿಯ ದಾಖಲಾತಿ ಶಾಸನದಲ್ಲಿ ಆಗುತ್ತೆ. ಬಹುಶಃ ಆ ರೀತಿ ಒಬ್ಬ ನಟನಿಗೆ ನಟಸೇವಿಯ ಅಂತ ಬಿರುದು ಆಗ್ತದೆ. ಒಬ್ಬ ನಟನಿಗೆ ಶಾಸನದಲ್ಲಿ ನಟಸೇವಿಯ ಅನ್ನುವ ಬಿರುದನ್ನು ಕೊಟ್ಟು ದಾಖಲಾಗಿದ್ದು ಅದೇ ಮೊಟ್ಟ ಮೊದಲ ಬಾರಿ. ಹೀಗಾಗಿ ಅದೊಂದು ಪ್ರಥಮ ಅಂತ. ಅವನ ಹೆಸರು ಅಚಲನ್ ಅಂತ. ನಾಟ್ಯ ನಾಟಕಗಳ ಸಂದರ್ಭದಲ್ಲಿ ಅಚಲನ್ ಹೆಸರು ಬಹಳ ಬಹಳ ಪ್ರಸಿದ್ಧವಾಗಿದ್ದು ಅಂದಿನ ಕಾಲಕ್ಕೆ. ಇಡೀ ಭರತನಾಟ್ಯವನ್ನೇ ಆಪೋಷಣ ತೆಗೆದುಕೊಂಡು ಬಂದಿದ್ದಂಥ ವ್ಯಕ್ತಿ ಆತ. ಕೇವಲ ನಾಟ್ಯವಷ್ಟೇ ಅಲ್ಲ, ಆತ ನಟನೂ ಹೌದು ಅಂತ. ನಟನ ಅಂದ್ರೆ ನಟನೆ ಮಾಡತಕ್ಕದ್ದು, ನಾಟ್ಯ ಅಂದ್ರೆ ಭರತನಾಟ್ಯವನ್ನು ಮಾಡ್ತಕ್ಕ, ಎರಡರೊಳಗೂ ಆತ ನಿಸ್ಸೀಮನಾಗಿದ್ದ. ಆಗಿನ ಕಾಲದಲ್ಲಿ ಮಹಾಪ್ರಸಿದ್ಧನಾಗಿದ್ದ ಆ ಅಚಲನ್ ಅನ್ನತಕ್ಕಂಥ ಹೆಸರೇ ನಾಟ್ಯದ ಹಿನ್ನೆಲೆಯಲ್ಲಿ, ನಾಟಕದ ಹಿನ್ನೆಲೆಯಲ್ಲಿ ಬಹಳ ಸ್ಥಿರವಾಗಿರತಕ್ಕಂಥ, ಸ್ಥಾಯಿಯಾಗಿರತಕ್ಕಂಥ ಒಂದು ಹೆಸರು. ಅದು ಶಾಸನದಲ್ಲಿ, ಒಬ್ಬ ನಟನ ಹೆಸರು ಶಾಸನದಲ್ಲಿ ಉಲ್ಲೇಖವಾಗಿದ್ದು ಅದು ಮೊಟ್ಟ ಮೊದಲನೇ ಬಾರಿ. ಹೀಗೆ ಮತ್ತೊಂದು ವಿಶೇಷವಾದ ಸಂದರ್ಭವನ್ನು ನಾವು ನೆನಪಿಸಿಕೊಳ್ಳಬೇಕು ಅಂದರೆ,
ಭಾಗವತ ಪುರಾಣವನ್ನು ನಾವು ಕೇಳಿದ್ದೇವೆ. ಆ ಭಾಗವತ ಪುರಾಣದ ಸೃಷ್ಟಿಯಾಗಿದ್ದು ಈ ಚಾಲುಕ್ಯರ ಸಂದರ್ಭದಲ್ಲಿ ಎನ್ನತಕ್ಕಂಥದ್ದು ಬಹಳ ನೆನಪಿಟ್ಟುಕೊಳ್ಳಬೇಕಾಗುತ್ತೆ. ಇದರ ಜೊತೆಗೆ ನಾವು ಮರೆಯೇ ಕೂಡದಂಥ ಒಂದು ಸಂದರ್ಭ ಉಂಟು. ಕನ್ನಡದಲ್ಲಿ ಒಂದು ಕಾವ್ಯದ ಅನುವಾದ ಹೊರಡುತ್ತೆ. ತುಂಬುಲೂರಾಚಾರ್ಯ ಅಂತ ಆತನ ಹೆಸರು. ಈ ತುಂಬುಲೂರಾಚಾರ್ಯ ಅನ್ನತಕ್ಕ ವ್ಯಕ್ತಿ ಚೂಡಾಮಣಿ ಎನ್ನತಕ್ಕಂಥ ಒಂದು ಅನುವಾದವನ್ನು ಕನ್ನಡದಲ್ಲಿ ಮಾಡುತ್ತಾನೆ. ಇದು ಬಹಳ ಪ್ರಧಾನವಾದಂತಹ ವಿಷಯ. ಉಮಾಸ್ವಾತಿ ಎನ್ನತಕ್ಕಂಥವರು ತತ್ವಾರ್ಥ ಸಾರ ಅನ್ನತಕ್ಕಂಥ ಕೃತಿಯನ್ನು ಬರೀತಾರೆ. ಅದರ ಅನುವಾದವನ್ನ ಪೂಜ್ಯಪಾದ ಅನ್ನತಕ್ಕಂಥವರು ಸರ್ವಾರ್ಥ ಸಿದ್ಧಿ ಅಂತ ಮಾಡ್ತಾರೆ. ಈ ತುಂಬುಲೂರಾಚಾರ್ಯ ಅದರ ವ್ಯಾಖ್ಯಾನವನ್ನ, ಅದರ ವಿಸ್ತಾರವಾದ ಭಾಷ್ಯವನ್ನ ಕನ್ನಡದಲ್ಲಿ ಬರೆಯುತ್ತಾನೆ. ನಮಗೆ ಸಿಗತಕ್ಕಂಥ ಕನ್ನಡದ ಅನುವಾದಿತ ಬೃಹತ್ ಕಾವ್ಯ ತುಂಬುಲೂರಾಚಾರ್ಯರು. ಆತನ ಕವಿತ್ವವನ್ನ, ಆತನ ಶಕ್ತಿಯನ್ನ ದಂಡಿನ್ ಮಹಾಕವಿಗಿನ್ನ ದೊಡ್ಡದು ಅಂತ ಆಗಿನ ಕಾಲದ ವಿಮರ್ಶಕರು ಹೇಳಿದ್ದರಂತೆ. ಆದ್ರೆ ಏನ್ ಮಾಡೋದು, ನಮಗೆ ಕಾವ್ಯರಾಯನ ಪ್ರಭಾವದಿಂದ ಆ ಕಾವ್ಯ ಸಿಕ್ಕಿಲ್ಲ, ಆತ ಅನುವಾದ ಮಾಡಿರತಕ್ಕಂಥದ್ದು. ಆತ ಹೀಗೆ ಮಾಡಿದ್ದಾನೆ ಎನ್ನುವುದು ಬೇರೆ ಕಾವ್ಯಗಳಲ್ಲಿ ದಾಖಲಾಗಿರುವುದರಿಂದ ಗೊತ್ತಾಗಿರ್ತಕ್ಕಂಥ ಅಂಶ. ಈ ಪ್ರಾಸಂಗಿಕವಾಗಿ ದಂಡಿ ಎನ್ನತಕ್ಕಂಥ ಮಾತು ಬಂತು. ಈ ದಂಡಿ ಕಾವ್ಯಾದರ್ಶ ಅನ್ನತಕ್ಕಂಥ ಒಂದು ಅಲಂಕಾರಿಕ ಕೃತಿಯನ್ನು ಬರೆದಿದ್ದ. ಆತನ ನಂತರ ಈಗ ನಾವೇನು ಚಾಲುಕ್ಯರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆ ಇಮ್ಮಡಿ ಪುಲಿಕೇಶಿಯ ಸೊಸೆ ವಿಜಯ ಭಟ್ಟಾರಿಕಾ ಅಂತ, ವಿಜ್ಜಿಕಾ ಅಂತಲೂ ಬಿಜ್ಜಿಕಾ ಅಂತಲೂ ಆಕೆಯನ್ನು ಕರೀತಾರೆ. ಆಕೆ ದಯವಿಟ್ಟು ದಾಖಲೆ ಮಾಡಿಕೊಳ್ಬೇಕು, ಇದು ಪ್ರಥಮವೇ. ಕನ್ನಡಿತಿಯೊಬ್ಬಳು ಸಂಸ್ಕೃತ ಕಾವ್ಯವನ್ನು ಬರೆದ ಮೊಟ್ಟ ಮೊದಲ ಹೆಣ್ಣು. ಕೌಮುದಿ ಮಹೋತ್ಸವ ಅನ್ನತಕ್ಕಂಥ ಸಂಸ್ಕೃತ ಕಾವ್ಯವನ್ನ ಈ ವಿಜಯ ಭಟ್ಟಾರಿಕಾ ಅನ್ನುವ ಆಕೆ ಬರೀತಾಳೆ. ಪ್ರಶ್ನೆ ಬರೀತಾಳೆ ಅನ್ನೋದಲ್ಲ, ಬಹಳ ಸೊಗಸಾಗಿರ್ತಕ್ಕಂಥ ಕಾವ್ಯ ಸಿಕ್ಕಿದ್ದೇವೆ ನಮ್ಮಲ್ಲಿ. ಆ ಕಾವ್ಯದಲ್ಲಿ ಆಕೆ ಎಂಥ ಆತ್ಮಾಭಿಮಾನಿ ಅಂದ್ರೆ, ಆ ದಂಡಿ, ಪ್ರಾಸಂಗಿಕವಾದ ದಂಡಿ ಅಂತ ಹೇಳಿದ್ವಿ, ಆ ದಂಡಿ ಬೆಪ್ಪಾತ, ಆತನಿಗೆ ಗೊತ್ತಿಲ್ಲ. ಆತ ಕಾವ್ಯಾದರ್ಶದಲ್ಲಿ ಸರಸ್ವತಿಯನ್ನು ವರ್ಣನೆ ಮಾಡ್ತಾ ಸರ್ವ ಶುಕ್ಲಾ ಸರಸ್ವತಿ ಅಂತ ಹೇಳ್ಬಿಟ್ಟಿದ್ದಾನೆ. ಅವನು ನನ್ನ ನೋಡ್ಲಿಲ್ಲ, ನಾನು ಸ್ವಲ್ಪ ಶ್ಯಾಮಲ ವರ್ಣದಲ್ಲಿದ್ದೀಳಿ, ನಾನು ಅಪರ ಸರಸ್ವತಿ ಅಂತ ಹೇಳ್ತಾಳೆ. ಅಂತಹ ಮಹಾವೀರಾಭಿಮಾನವನ್ನು ಹೊಂದಿರತಕ್ಕಂಥ ಕನ್ನಡಿತಿಯಾಕೆ ಸಂಸ್ಕೃತ ಕಾವ್ಯವನ್ನು ಬರೆದ ಪ್ರಪ್ರಥಮ ಮಹಿಳೆ. ಇದು ಈ ಬಾದಾಮಿ ಚಾಲುಕ್ಯರ, ವಿಶೇಷವಾಗಿ ಇಮ್ಮಡಿ ಪುಲಿಕೇಶಿಯ ಸೊಸೆ ಬರೆದಿರತಕ್ಕಂಥ ಚಂದ್ರಾದಿತ್ಯನ ಹೆಂಡತಿಯಾಗಿ ಬರೆದಿರ್ತಕ್ಕಂಥ ಮಹಾನ್ ಕೃತಿ. ಈ ಎಲ್ಲದಕ್ಕಿನ್ನ ವಿಭಿನ್ನವಾಗಿ, ಎಲ್ಲದಕ್ಕಿನ್ನ ಮಹತ್ವಪೂರ್ಣವಾಗಿರತಕ್ಕಂಥ ಮತ್ತೊಂದು ಅಂಶವನ್ನು ನಾವು ದಾಖಲು ಮಾಡಬೇಕು. ಛಂದಸ್ಸಿನಲ್ಲಿ 3 ತರಹ ಉಂಟು. ಒಂದು ಅಕ್ಷರ ಛಂದಸ್ಸು ಅಂತ, ಅದು ಸಂಸ್ಕೃತ ಕಾವ್ಯಗಳಿಗೆ ಲಗತ್ತಾಗಿರೋದು. ಮಾತ್ರಾ ಛಂದಸ್ಸು ಅನ್ನುವುದು ಪ್ರಾಕೃತ ಕಾವ್ಯಗಳಿಗೆ ಸಂಬಂಧಪಟ್ಟಿದ್ದು. ಅಂಶ ಛಂದಸ್ಸು ಅನ್ನೋದು ಕನ್ನಡ ಕಾವ್ಯಗಳಿಗೆ ಸಂಬಂಧಪಟ್ಟಿದ್ದು, ವಿಶೇಷವಾಗಿ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಏಳೆ ಇರಬಹುದು, ತಿವದಿ ಇರಬಹುದು, ಅಕ್ಕರ ಇರಬಹುದು, ಪಿರಿಯಕ್ಕರ ಇರಬಹುದು, ಮದನವತಿ ಇರಬಹುದು, ಛಂದೋವತಂಸ ಇರಬಹುದು. ಈ ರೀತಿಯಾಗಿ ಅಂಶ ಛಂದಸ್ಸಿನ ಕಾವ್ಯಗಳು. ಅದರಲ್ಲಿ ದಯವಿಟ್ಟು ಗಮನಕ್ಕಿಟ್ಟು ಕೇಳಿ, ತ್ರಿಪದಿ ಎನ್ನತಕ್ಕಂಥದ್ದರ ಮೊಟ್ಟ ಮೊದಲನೆಯ ಕನ್ನಡ ಸಾಕ್ಷ್ಯ ಇರತಕ್ಕಂಥದ್ದು ಬಾದಾಮಿಯಲ್ಲಿ. ಅಲ್ಲಿ ಕಪ್ಪೆ ಅರಭಟ್ಟ ಅನ್ನತಕ್ಕಂಥ ಒಬ್ಬ ಮಹಾನ್ ಯೋಧನನ್ನು ಕುರಿತಂತಹ ಕನ್ನಡದ 3 ತ್ರಿಪದಿಗಳು ಸಿಗುತ್ತದೆ. ಆ ಬಂಡೆಯ ಮೇಲೆ ಕೊರೆದಿದ್ದಾರೆ ಅದನ್ನು. ಇದು 7ನೇ ಶತಮಾನ. ನಾವಿನ್ನೂ ನೃಪತಂಗನ ಹತ್ರಕ್ಕೆ ಹೋಗೇ ಇಲ್ಲ. ಆತನ ಹಿಂದಿನ ಸಾಹಿತ್ಯದ ದಾಖಲಾತಿಯನ್ನು ನೋಡ್ತಾ ಇದ್ದೇವೆ. ನೃಪತುಂಗನ ಹತ್ರಕ್ಕೆ ಹೋಗೋದು ಅಂದ್ರೆ ಮೊಟ್ಟ ಮೊದಲೆಯ ಕೃತಿ ನಮ್ಮದು
ಕವಿರಾಜ ಮಾರ್ಗ ಅನ್ನತಕ್ಕಂಥದ್ದು. ಆದರೆ ಹಿಂದಿನ ಕೃತಿಗಳು, ಅದರ ಹಿಂದಿನ ಸಾಹಿತ್ಯವನ್ನು ನೋಡ್ತಾ ಇದ್ದೇವೆ. 7ನೇ ಶತಮಾನದಲ್ಲಿ ತ್ರಿಪದಿಗೆ ಸಾಕ್ಷ್ಯವಾಗಿರತಕ್ಕಂಥ ಬಾದಾಮಿ ಶಾಸನದಲ್ಲಿ ಪ್ರಾರಂಭದಲ್ಲಿ ಸಂಸ್ಕೃತದ ಒಂದು ಶ್ಲೋಕ ಉಂಟು. ಆ ನಂತರ 3 ತ್ರಿಪದಿಗಳು ಉಂಟು. ಕಪ್ಪೆ ಅರಭಟ್ಟನ್, ಶಿಷ್ಟಜನ ಪ್ರಿಯನ್, ಕಷ್ಟಜನ ವರ್ಜಿತನ್, ಕಲಿಯುಗ ವಿಪರೀತನ್. ಇದು ಸಂಸ್ಕೃತದ ಪ್ರಾರಂಭ. ಆನಂತರ ತ್ರಿಪದಿ ಬರ್ತದೆ. ಬಹಳ ಸುಂದರವಾಗಿರತಕ್ಕಂಥ, ಅಲಂಕಾರ ಭೂಯಿಷ್ಠವಾಗಿರತಕ್ಕಂತಹ ಶಕ್ತವಾದಂಥ ಬರಹ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾಧಿಪ್ಪ ಕಲಿಗೆ ಕಲಿ. ತ್ರಿಪದಿ ಹೇಳುವಲ್ಲಿ ಈ ರೀತಿ ಹೇಳ್ತಾರೆ: ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾಧಿಪ್ಪ ಕಲಿಗೆ ಕಲಿ. ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವಾನೀತನ್ ಪೆರನಲ್ಲ ಅಂತ ತ್ರಿಪದಿ. ಈ ಕಪ್ಪೆ ಅರಭಟ್ಟೆ ಎಂಥವನಯ್ಯ ಅಂದ್ರೆ, ಸಾಧುಗೆ ಸಾಧು, ಒಳ್ಳೆಯರಾಗಿರ್ತಕ್ಕಂಥವರಿಗೆ, ಸಾಧುಗಳಿಗೆ, ಸಜ್ಜನರಿಗೆ, ಸನ್ಯಾಸಿಗಳಿಗೆ, ಸಂತರಿಗೆ, ಅವರಿಗೆಲ್ಲ ಈತನು ಸಾಧುವಾಗಿರ್ತಾನೆ, ಮೃದುವಾಗಿರ್ತಾನೆ. ಆದರೆ ಬಾಧಿಪ್ಪ ಕಲಿಗೆ ಕಲಿ, ಯಾರಾದರೂ ಜನರನ್ನು ಶೋಷಣೆ ಮಾಡ್ತಾ ಇದ್ದರೆ, ಯಾರಾದರೂ ಜನರಿಗೆ ತೊಂದರೆ ಕೊಡ್ತಾ ಇದ್ದರೆ ಅಂತಹವರಿಗೆ ಅವನು ಕಲಿಯಾಗಿಬಿಡ್ತಾನೆ. ಅವನು ಮಾಧವಾನೀತನ್ ಪೆರನಲ್ಲ. ಇವನು ಶ್ರೀಕೃಷ್ಣ ಇದ್ದಾಗಯ್ಯ, ಇವನು ಮಾಧವ ವಿಷ್ಣು ಇದ್ದ ಹಾಗೆ ಮಾಧವಾನೀತನ್ ಪೆರನಲ್ಲ. ಇವನು ಎಂಥವನು ಅಂದ್ರೆ ಕಲಿಯುಗ ವಿಪರೀತನ್, ಕಲಿಯುಗದಲ್ಲಿ ಅಸಮಸಾಹಸೀತ. ಈ ಬಾದಾಮಿಗೆ ಹೋದ್ರೆ ಈ ಬಂಡೆಯ ಶಾಸನವನ್ನು ನಾವು ನೋಡಬಹುದು. ಆದರೆ ನಮಗೆ ಆ ಭಾಷೆ ಅರ್ಥ ಆಗೋದಿಲ್ಲ. ಹಿಂದೆ ಮೊದಲೇ ಹೇಳಿದ್ದೀನಿ ಅದರ ಅರ್ಥ ಏನು ಅಂತ, ಯಾಕೆ ಅರ್ಥ ಆಗೋದಿಲ್ಲ. ಅದು ಹೇಗೂ ಇರಲಿ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಲೆಯ ಸರ್ವಾಂಗೀಣ ಅಭಿವೃದ್ಧಿಯಾಯಿತು. ಅದರೊಳಗೂ ವಿಶೇಷವಾಗಿ ಈಗ ಹೇಳಿದಂಥ ತ್ರಿಪದಿ ಕನ್ನಡ ತ್ರಿಪದಿಗಳ ಸಮೂಹದಲ್ಲಿ ಅಗ್ರಗಣ್ಯವಾಗಿ ಮೊಟ್ಟ ಮೊದಲನೆಯ ಸ್ಥಾನವನ್ನು ಅಂಗೀಕರಿಸಿತು ಅಂತ ಹೇಳಿ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ಒಂದು ಪುಟ್ಟ ಸೂಚನೆ: ಬರುವ ಬುಧವಾರ, ಶುಕ್ರವಾರ ಅಥವಾ ಮುಂದಿನ ಬುಧವಾರ, ಶುಕ್ರವಾರಗಳು ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಏನು ಕ್ರಮವಾಗಿ ವಾರಕ್ಕೆ 3 ಉತ್ತರದಲ್ಲಿ ದರ್ಶನಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅದನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿ ಬೇರೊಂದು ಪ್ರಶ್ನೋತ್ತರವನ್ನ ಪ್ರಸ್ತುತಪಡಿಸಲಿದ್ದೇವೆ. ಯಾಕೆ ಅಂದ್ರೆ, 1-2 ದಿವಸ ಮೈಸೂರಿನಲ್ಲಿ ಒಂದು ಸತ್ಸಂಗದ ಕಾರ್ಯಕ್ರಮ ಏರ್ಪಡ್ತಾ ಇದೆ. ಅದರಲ್ಲಿ ಉಪನ್ಯಾಸ, ಹಾಡು, ಚರ್ಚೆ ಏನೇನೋ ಇದೆ. ಅದರಲ್ಲಿ ಒಂದು ಭಾಗ ಪ್ರಶ್ನೋತ್ತರ ಇದೆ. ಅಲ್ಲಿ ನಡೆಯತಕ್ಕಂಥ ಪ್ರಶ್ನೋತ್ತರವನ್ನೇ ನಿಮ್ಮಲ್ಲಿಯೂ ಪ್ರಸ್ತುತಪಡಿಸೋಣ ಅಂತ ಹೇಳಿ ಈ ಬರುವ ಬುಧವಾರ, ಶುಕ್ರವಾರ ಹಾಗೂ ಮುಂದಿನ ವಾರದ ಬುಧವಾರ, ಶುಕ್ರವಾರಗಳಲ್ಲಿಯೂ ಆ ಪ್ರಶ್ನೋತ್ತರವನ್ನ ಇಲ್ಲಿ ದಾಖಲು ಮಾಡ್ತಾ ಇದ್ದೀವಿ. ದಯವಿಟ್ಟು ಗಮನಿಸಬೇಕು ಅಂತ ಪ್ರಾರ್ಥನೆ. ನಮಸ್ಕಾರ. ಶುಭಮಸ್ತು.